ಬಿಗ್ ಬಾಸ್ ಸ್ಪರ್ಧಿ ಗಿಲ್ಲಿ ವಿರುದ್ಧ ದೂರು ದಾಖಲಾಗಿದೆ. ಗಿಲ್ಲಿ ನಟನ ವಿರುದ್ಧ ಮಹಿಳಾ ಆಯೋಗಕ್ಕೊಂದು ದೂರೋಗಿದೆ. ರಿಷಾ ಬಟ್ಟೆಗಳನ್ನ ವಾಶ್ರೂಮ್ ಅಲ್ಲಿ ಇಟ್ಟ ಆರೋಪವೊಂದು ಕೇಳಿ ಬಂದಿದೆ. ಮಹಿಳಾ ಆಯೋಗಕ್ಕೆ ದೂರು ಕೊಡಲಾಗಿದೆ. ಬಿಗ್ ಬಾಸ್ ಸ್ಪರ್ಧಿ ಗಿಲ್ಲಿ ಆಂಟಿ ಅಂಕಲು ಅತ್ತೆ ಮಾವ ಹುಡುಗರು ಕೂತ್ಕೊಂಡು ಬಿಗ್ ಬಾಸ್ ನೋಡ್ತೀರಿ, ಅದರಲ್ಲಿ ಗಿಲ್ಲಿ ಮಾತ್ರ ನನಗಿಷ್ಟ ಅನ್ನುವವರ ಸಂಖ್ಯೆನೇ ಜಾಸ್ತಿ. ಆ ಗಿಲ್ಲಿಯ ವಿರುದ್ಧ ದೂರೊಂದು ದಾಖಲಾಗಿದೆ. ರಿಷಾ ಬಟ್ಟೆಗಳನ್ನ ವಾಶ್ರೂಮ್ನಲ್ಲಿ ಇಟ್ಟ ವಿಚಾರ, ಜೊತೆಗೆ ಮಹಿಳೆಯರ ಬಗ್ಗೆ ಅವಮಾನಕರ ರೀತಿಯಲ್ಲಿ ಮಾತು. ಮಹಿಳಾ ಆಯೋಗಕ್ಕೆ ವಿಡಿಯೋ ಫುಟೇಜ್ ಸಮೇತ ದೂರೊಂದು ದಾಖಲಾಗಿದೆ. ವಿಡಿಯೋ ಫುಟೇಜ್ ಪರಿಶೀಲನೆ ಮಾಡಿದ ಮಹಿಳಾ ಆಯೋಗ ಮೇಲ್ನೋಟಕ್ಕೆ ಗಿಲ್ಲಿ ನಟ ತಪ್ಪಾಗಿ ನಡೆದುಕೊಂಡ ಬಗ್ಗೆ ಯಾವುದೇ ಸಾಕ್ಷಿ ಸಿಗದ ಕಾರಣಕ್ಕೆ ಪ್ರಕರಣವನ್ನು ಆಯೋಗ ಲೀಗಲ್ ಟೀಮ್ ಅಭಿಪ್ರಾಯಕ್ಕೆ ಕಳುಹಿಸಿಕೊಡಲಾಗಿದೆ. ಬಿಗ್ ಬಾಸ್ ಸ್ಪರ್ಧಿ ಗಿಲ್ಲಿ ವಿರುದ್ಧ ದೂರು. ಈ ಕನ್ನಡದ ಅತಿದೊಡ್ಡ ರಿಯಾಲಿಟಿ ಶೋ ಎಂದು ಕರೆಸಿಕೊಳ್ಳುವ ಬಿಗ್ ಬಾಸ್ ಒಂದಷ್ಟು ಸ್ಪರ್ಧಿಗಳನ್ನ ಮನೆಯಲ್ಲಿ ಕೂಡಿ ಹಾಕಿ ಅವರಿಗೊಂದಷ್ಟು ಟಾಸ್ಕ್ಗಳನ್ನು ಕೊಟ್ಟು ಅವ್ರನ್ನ ಆಟ ಆಡೋದಕ್ಕೆ ಬಿಟ್ಟು ನಮ್ಮನ್ನು ನಗಿಸೋದು, ಅವರ ಆಟಗಳ ಜೊತೆಗೆ ಎಳೆದುಕೊಂಡು ಬರುವ ವಿವಾದಗಳು, ಅವರ ಆಟೋಟೋಪಗಳ ಜೊತೆಗೆ ಆಡೋ ಕೆಲ ಸಣ್ಣ ಆಟಗಳು, ಇವನ್ನ ನೋಡ್ಕೊಂಡು ನಾವು ನಗೋದು. ಅವರಲ್ಲಿ ವ್ಯಕ್ತವಾಗುವ ಕೋಪಗಳು ನಮಗೆ ಮನರಂಜನೆ, ಅವರಲ್ಲಿ ಸ್ಫೋಟಗೊಳ್ಳುವ ಭಿನ್ನಾಭಿಪ್ರಾಯಗಳು ನಮಗೊಂಥರ ಉನ್ಮಾದ. ಇದೇ ಮನರಂಜನೆ ಅಂದ್ರೆ ಏನು, ಎಂಟರ್ಟೈನ್ಮೆಂಟ್ ಅಂದ್ರೆ ಏನು? ಕಲೆಯ ಮುಖಾಂತರವಾಗಿ ನಗಿಸುವುದಲ್ವಾ? ಇವರು ಆಟ ಆಡ್ಕೊಳ್ಳೋದು, ಆಮೇಲೆ ಕೋಪಗೊಳ್ಳೋದು. ಇದನ್ನು ಮನರಂಜನೆ ಎಂದು ಕರೆಯಲಾಗುತ್ತಾ ಅನ್ನೋ ಪ್ರಶ್ನೆ ಸಾಂಪ್ರದಾಯಿಕವಾಗಿ ಬಂದಿದೆ. ಈಗ ಸೀಸನ್ 12 ಆಯಿತು. ಬಿಗ್ ಬಾಸ್ ಅನ್ನುವಂತಹ ರಿಯಾಲಿಟಿ ಶೋ ವಿರುದ್ಧ ನಮ್ಮ ಭಿನ್ನಾಭಿಪ್ರಾಯಗಳೇನಿಲ್ಲ. ಆದರೆ ಇದನ್ನು ಯಾಕೆ ನೋಡಬೇಕು ಅನ್ನೋ ಪ್ರಶ್ನೆಗೆ ಉತ್ತರ ಏನು ಅಂದರೆ, ಮನರಂಜನೆ, ಮನಸ್ಸಿಗೆ ಒಂದು ರಂಜನೆ ಸಿಗಬೇಕು. ಹೆಂಗೆ ಸಿಗಬೇಕು? ಸಿನಿಮಾಗಳನ್ನು ನೋಡ್ತೀವಿ, ಕಲಾವಿದರ ಕಲೆಗಳನ್ನು ಆನಂದಿಸ್ತೀವಿ, ಅವರ ಪ್ರತಿಭೆಗಳನ್ನು ನೋಡಿ ನಗುತ್ತೀವಿ, ಕೆಲವೊಮ್ಮೆ ಅಳ್ತೀವಿ. ಬಿಗ್ ಬಾಸ್ನಲ್ಲಿ ಪರಸ್ಪರ ಕೆಸರರ ಚಾಟ, ಪರಸ್ಪರ ಖಾಸಗಿ ಬದುಕಿನ ಏರಿಳಿತಗಳನ್ನು ಪ್ರದರ್ಶನಕ್ಕಿಡೋದು, ಮಹಿಳಾ ವರ್ಗದ ವಿರುದ್ಧ ಮಾತನಾಡೋದು, ಪುರುಷ ವರ್ಗದ ವಿರುದ್ಧ ಮಾತನಾಡೋದು, ಅಲ್ಲೋಡೋಗೋದು ಇಲ್ಲಿ ಓಡ್ಬರೋದು, ಇವುಗಳು ಮನರಂಜನೆ ಎಂದು ಕರೆಸಿಕೊಳ್ಳುತ್ತಾ ಅನ್ನೋ ಪ್ರಶ್ನೆಗಳು ಕೂಡ ಇದ್ದಾವೆ. ಸರಿ, ಯಾವ ತರಹದ ವರ್ಗಗಳು ಕೂತ್ಕೊಂಡು ನೋಡಬಹುದು ಅಂತ ಕೇಳಿದ್ರೆ, ಎಲ್ಲ ವರ್ಗದವರು ಟಿವಿ ಮುಂದೆ ಕೂತ್ಕೊಂಡು ನೋಡಬಹುದಾದ ಶೋ ಎಂದು ಹೇಳಲಾಗುತ್ತೆ. ಆದರೆ ನೋಡುಗರ ಮನಸ್ಸಿಗೆ ಸಮಾಧಾನ ಕೊಡುವಂತಹ ಯಾವ ಟಾಸ್ಕ್ಗಳು ಕೂಡ ಈ ಸ್ಪರ್ಧಿಗಳು ಆಟ ಆಡೋದಿಲ್ಲ ಅನ್ನೋ ಒಂದು ಕಂಪ್ಲೇಂಟ್ ಇದ್ದಾವೆ. ಈಗೇನು ವಿಚಾರ ಅಂದರೆ, ಬಿಗ್ ಬಾಸ್ ರಿಯಾಲಿಟಿ ಶೋನ ಸ್ಪರ್ಧಿಗಳ ಪೈಕಿ ಅತ್ಯಂತ ಪೀಕಲ್ಲಿರ್ತಕ್ಕಂತಹ ಗಿಲ್ಲಿ ಅನ್ನೋ ಸ್ಪರ್ಧಿ, ಪಾಪ ಮುಗ್ಧ ಅಂತ ಕರೀತಿರೋ ಅಮಾಯಕ ಅಂತ ಕರೀತಿರೋ ನಿಮ್ಮಿಷ್ಟ, ಆತನ ಕೆಲ ಆಟಗಳು ಜನರಿಗೆ ಇಷ್ಟ ಆಗ್ತಾ ಇದೆ. ಆತ ಮಹಿಳೆಯ ಬಗ್ಗೆ ಏನೋ ಮಾತನಾಡ್ದ ಅನ್ನೋ ಕಾರಣವನ್ನು ಇಟ್ಕೊಂಡು ಮಹಿಳಾ ಆಯೋಗಕ್ಕೊಂದು ದೂರು ಹೋಗಿದೆ. ಎಲ್ಲರ ಭಾವನೆಗಳನ್ನು ಮನಸ್ಸಿನಲ್ಲಿ ಇಟ್ಕೊಂಡೇ ಆಟ ಆಡಬೇಕು, ಯಾರಿಗೂ ಅವಮಾನ ಆಗದಂತೆ, ಯಾರ ಭಾವನೆಗೂ ಧಕ್ಕೆ ಬಾರದಂತೆ, ಯಾರಿಗೂ ನೋವಾಗದಂತೆ ಆಟ ಆಡಬೇಕು. ಆ ಸೂಕ್ಷ್ಮತೆಗಳು ಬೇಕು. ನೀವು ಟಿವಿ ಪರದೆ ಮೇಲೆ ನಿಂತ್ಕೊಂಡು ಆಟ ಆಡ್ತಾ ಇರೋದು. ಹಾಗಾಗಿ ICUನಲ್ಲಿ ಅಡ್ಮಿಟ್ ಆದ ಪೇಷಂಟ್ನಂತೆ ನೀವು ಸದಾ ಎಚ್ಚರದಿಂದಿರಬೇಕು. ಸ್ನಾನ ಒಂದು ಬಿಟ್ಟರೆ ಉಳಿದೆಲ್ಲವೂ ಕೂಡ ಗಮನಿಸ್ತಾ ಇರ್ತಾರೆ ಜನ. 10 ಕ್ಯಾಮರಾ, ಇನ್ನು ಮನುಷ್ಯನ ಕಣ್ಣಿನಿಗಿಂತ ಹೆಚ್ಚಿನ ದೊಡ್ಡ ಕ್ಯಾಮರಾ ಬೇಕಾ? ಸೊ ಹಾಗಾಗಿ ಜಾಗೃತೆಯಿಂದ ಆಟ ಆಡಬೇಕು ಅಂತಾನೂ ಕೂಡ ಸಲಹೆಗಳು ವ್ಯಕ್ತವಾಗ್ತಾ ಇದೆ. ಜೊತೆಗೆ ಮಹಿಳೆಯರ ಬಗ್ಗೆ ಅವಮಾನಕರ ರೀತಿಯಲ್ಲಿ ಮಾತನಾಡಿದ್ರು ಅನ್ನೋ ವಿಡಿಯೋಗಳನ್ನು ಮಹಿಳಾ ಆಯೋಗಕ್ಕೆ ಕಳುಹಿಸಿಕೊಟ್ಟು ದೂರನ್ನು ದಾಖಲು ಮಾಡಿದ್ದಾರೆ. ಇನ್ನು ಮಹಿಳಾ ಆಯೋಗ ಅದರ ಲೀಗಲ್ ಟೀಮಿಗೆ ಟ್ರಾನ್ಸ್ಫರ್ ಮಾಡಿದೆಯಂತೆ. ಮುಂದೇನಾಗುತ್ತೆ ಕಾದು ನೋಡೋಣ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.